ಸವಿತಮ್ಮ, ಏ ಸವಿತಮ್ಮ. ಓ, ಯಾರದು ಕೂಗ್ತಾ ಇರೋದು? ಓ ಗುಂಡಜ್ಜಿ, ಬಾ ಬಾ. ಯೋನ್ ಅಪ್ರೂಪ ಬಂದ್ಬಿಟ್ಟೆ ಮನೆ ಹತ್ರ. ಬಾ ಬಾ ಕುತ್ಕೋ ಬಾ. ಏ ಯೋನ್ ಕಣೆ ಸವಿತಮ್ಮ, ಒಂದಿಟ್ಟಿಗೆ ಇಟ್ ಸಣ್ಣ ನಡೀತಿದ್ದೆ, ಸಣ್ಣ ಇರ್ಲಿಲ್ಲ. ನಮ್ದು ಕಿತ್ಕೊಂಡು ಹೋಗ್ಬಿಟ್ಟತಿ. ಈ ಹೊಸ ತಗೋಣ ಅಂದ್ರೆ ಯಾರು ಬಂದೇ ಇಲ್ಲ ಮಂತೆಗೆ. ಹಂಗಾಗಿ ನಿಂತ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಒಂದಿಟ್ಟು ದೊಡ್ಡ ಕಣ್ಣಿನ ಜಾಲ್ಡಿ ಕೊಡ್ತೀಯಾ? ಅಯ್ಯೋ, ದೊಡ್ಡ ಕಣ್ ಜಾಲ್ಡಿ ನಮ್ಮನಿಗೂ ಇಲ್ಲ ಕಣಜ್ಜಿ. ಸಣ್ಣ ಕಣ್ಣಿಂದ ಐತಿ, ಅದ್ರಾಗೆ ನಾನೇ ಸಣಿಸ್ತಾ ಇರ್ತೀನಿ. ದಪ್ಪ ನುಚ್ಚು ಅದ್ರಾಗೆ ಸಣಿಸ್ಕೊಂತೀನಿ, ಹಿಟ್ಟುನು ಅದ್ರಾಗೆ ಸಣಿಸ್ಕೊಂತೀನಿ. ಹೌದೇ? ನಿನ್ನ ಹತ್ರ ಐತೇನ ಅಂತ ಬಂದೆ. ಹೇಳಿ ಕಣಜ್ಜಿ, ಇದ್ದಿದ್ರೆ ಕೊಡ್ತಿದ್ದಿಲ್ವೇ? ಸರ್ ಬಿಡು, ಆ ಪಾರಿನ ಹತ್ರ ಏನಾರ ಐತೇನ ಕೇಳ್ತು ಹೋಗಿ. ಅಪರೂಪಕ್ಕೆ ಬಂದಿಯ, ಬಾಬಾ ಕುತ್ಕ ಬಾ ಹೋಗಂತಿ. ಹಿಂಗ್ ಬಂದ್ ಹಿಂಗೆ ಹೋದ್ರೆ ಹೆಂಗೆ ಹೇಳು? ಬಾಬಾ ಕುತ್ಕ. ಕೆಲ್ಸ ಐತ್ ಕಣೆ ಮಂತ್ಯವ. ಈಕಿನ ಊರಿಂದ ಬಂದಿಲ್ಲ. ಎಲ್ಲ ಕೆಲ್ಸನು ಒಬ್ಬೇ ಮಾಡ್ಬೇಕಲ್ಲ. ಇಟ್ಟಿರ್ಲಿಲ್ಲ ನೋಡು, ಜೀನ್ಗೆ ಹಾಕ್ಸ್ಕೊಂಬಂದು ಸಣಿಸ್ಕೊಂತ ಕುತ್ಕೊಂಡಿದ್ದೆ. ಮತ್ ಹಿಂಗ ಅರ್ಧ ಬರ್ದ ಹಾಕತ್ ಕೆಲ್ಸ ಇಲ್ಲೇ ಕುತ್ಕೊಂಡು. ಕೆಲ್ಸ ಇದ್ದಿದ್ದೆ ಬಾರಜಿ ಹೋಗಂತೆ. ಅಯ್ಯೋ, ಯೋಟತ್ ಹೋದ್ರುವ ಆ ಬದುಕು ನಾವೇ ಮಾಡ್ಬೇಕು ತಾನೆ. ಅದಕ್ಕೆ ಕೆಲ್ಸಗಳಿದ್ದಾಗ ಮಾಡ್ಕೊಂಡ್ಬಿಡ್ಬೇಕು. ಕೆಲ್ಸ ಇದ್ದಾವೆ ಅಂತ ಸುಮ್ ಕುತ್ಕೊಂಡ್ರೆ ಯಾರ್ ಮಾಡ್ಯಾಳ ಹೇಳು? ಹಂಗೆ ಉಳಿತತ್ ಬದುಕು. ಇರ್ಲಿ ಬಾ, ಹಂಗೆ ಎಲ್ಲಾಡಿಕೆ ಹಾಕೊಂಡು ಹೋಗಂತಿ. ಒಕ್ಕೊಂಬಿಡೆ. ಬಾರಜ್ಜಿ ಕುತ್ಕ ಹೋಗಂತಿ. ನಿಂತಾವ್ ಏನೋ ಮಾತಾಡೋದೈತಿ, ಬಾ ಕುತ್ಕ ಬಾ. ಯೋನೈತಿ ಅಂತ ಮಾತಾಡೋದು? ಹೇಳು ಕೇಳೋಣ. ಒಳಗ್ ಬಾ ಮಾತಾಡೋದಂತೆ. ಒಳಗೆ ಯಾಕೆ? ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಳಂ ಬಾ. ಅದ್ಯೋನ್ ಹೇಳು. ಬಾ ಮತ್ ಕುತ್ಕ ಬಾ. ಹೇಳೆ, ಯೋನ ಮಾತಾಡ್ಬೇಕು ಅಂದೆಲ್ಲ. ಅಂತದ್ ಯೋನ್ ಇಲ್ಲ. ನೀನಾಗೆ ಸುಮ್ನೆ ಹೋಗ್ಬಿಡ್ತೀಯ ಬಂದು. ಏನೋ ಮಾತಾಡೋದೈತಿ ಅಂತ ಹೇಳಿದ್ರೆ ಸುಮ್ ಕುತ್ಕಂತೀಯ ಅಂತಂದು ಕೂರ್ಸಿದ್ದಂಗೆ. ಅಯ್ಯೋ ನಿನ್ನ, ಯೋನ ಹೇಳೋದೈತಿ ಅಂದಕ್ಕೆ ಕುತ್ಕೊಂಡ್ ನಾನು. ಬದುಕ್ ಬಿಟ್ಟು ಹಿಂಗ್ ಕುತ್ಕೊಂಡಾರ ಉಂಟೆ? ಅಯ್ಯೋ ನಿನ್ನ. ಅಯ್ಯೋ, ಬದುಕುಗಳು ಯಾವಾಗ್ಲೇ ಇದ್ದಾವೆ ಬಿಡಜ್ಜಿ. ಎಷ್ಟು ಮಾಡಿದ್ರು ಮುಗಿಯಕ್ಕೆ ಇಲ್ಲ ಅವು. ಒಂದಕ್ಕೊಂದು ಅಂಟ್ಗೆಂದು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಕಣಿ ಕಾಣಿಸ್ತಾನೆ ಇರ್ತಾವ ಮಾಡವು. ಒಂದ್ ತಾಸತ್ ಹಿಂಗೆ ಕುತ್ಕೊಂಡು ಅಕ್ಕಪಕ್ಕದವ್ರಿಗೆ ಮಾತಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆದಂಗ ಆಕತಿ. ಆಮೇಲೆ ಬದುಕು ಮಾಡಿದ್ರೆ ಆಕತಿ. ಕುತ್ಕ, ಏನೋ ಆಗಕ್ಕಿಲ್ಲ. ಏನಾರ ಮಾತಾಡದಿದ್ರೆ ಕುತ್ಕೋಬೇಕು. ಸುಮ್ನೆ ಹಿಂಗೆ ಕುತ್ಕೊಂಡ್ಬಿಟ್ಟು ಕಾಲಹರಣ ಮಾಡ್ತಾರೇನೆ ಯಾರಾದ್ರೂ. ಅಯ್ಯೋ, ಏನಾಗಲ್ಲ ಬಿಡಜ್ಜಿ. ನೀನೇನ್ ದಿನ ಕುತ್ಕಂತೀಯ? ಯಾವಾಗ ಒಂದಿಟ್ಟು ಅಪ್ರೂಪಕ್ಕೆ ಹಿಂಗೆ ಈ ಕಡೆ ಬರ್ತೀಯ. ಅದು ಏನಾರ ಬೇಕಾಗಿದ್ರೆ ಮಾತ್ರ ಬರ್ತೀಯ. ಎಲ್ಲೂ ಅಡ್ಡಾಡಕ್ ಹೋಗಲ್ಲ. ನಾವೇ ನಿಂತಾವ್ ಮಾತಾಡ್ಬೇಕಂದ್ರೆ ನಿಮ್ ಮನೆಗೆ ಬರ್ಬೇಕು. ಇವತ್ತು ಹೆಂಗ ಅಪ್ರೂಪಕ್ಕೆ ನಮ್ಮ ಅಂತ್ಯವ್ ಬಂದಿದೀಯಾ, ಅದಕ್ಕೆ ಕೂತ್ಕೊಳ್ಳೋ ಹೋಗಂತ ಎಲ್ಲಾಡಿಕೆ ಹಾಕೇನು ಅಂತ ಕೂಸಿದೆ. ನಾನಂಗ್ ಸುಮ್ನೆ ಯಾರ ಮಂತಕ್ಕ ಹೋಗಿ ಆಲ್ಟೆ ಹೊಡ್ಕೊಂಡ್ ಮಾತಾಡ್ಕೊಂಡ್ ಕುತ್ಕೊಂಡು ಕಾಲಹರಣ ಮಾಡಲ್ ಕಣೆ. ಬದುಕಿದ್ರೆ ಮನೆ ಬದುಕು ಮಾಡ್ಕೊಂತೀನಿ. ಯಾರ ನಮ್ಮ ಅಂತವ ಹಿಂಗ್ ಮಾತಾಡಕ್ ಬಂದು ಮಾತಾಡ್ತೀನಿ ಅಷ್ಟೇ. ನಾನು ಅಲ್ಲಿ ಇಲ್ಲಿ ಎಲ್ಲಿ ಹೋಗಿ ಕೂತ್ ಮಾತಾಡಕ್ಕಿಲ್ಲ. ಇದು ಮೊದ್ಲಿಂದಾನು ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀನಿ. ಬದುಕಿಟ್ಕೊಂಡು ನಾನು ಎಲ್ಲ ಹೋಗಿ ಅಲ್ಲಿ ಇಲ್ಲಿ ಮಾತಾಡ್ಕೊಂಡ್ ಕೂತ್ಕೊಳಕ್ಕಿಲ್ಲ. ಮತ್ತ ಅದ್ದೇ ಹೇಳಿದ್ದು, ಅಪ್ರೂಪಕ್ಕೆ ಬಂದಿದೀಯಾ, ನಿನಗೆ ಬರೋಳೆ ಅಲ್ಲ ಕುತ್ಕ ಅಂತಂದು. ಅಜ್ಜಿ, ಕಾಫಿ ಮಾಡ್ಕೊಂಬರನೆ? ಅಯ್ಯೋ ಬ್ಯಾಡ್ ಕಣೆ. ಬ್ಯಾಳಿಗೆ ಹೊತ್ತು ದಿನಕ್ಕೆ ಒಂದೇ ಚೀಟ ಕುಡಿಯೋದು. ಅದನ್ನ ಯಾವಾಗಂದ್ರೆ ಅವಾಗ ಮೇಲೆ ಕುಡಿತಿದ್ರೆ ಈ ಹೊಟ್ಟೆಲ್ಲ ಜಾಸ್ತಿ ಕಾದಂಗ ಆಗ್ಬಿಡ್ತತಿ. ಈ ಉಳಿತಿಯಾಗು ಎದ್ ಉರಿ ಹೊಟ್ಟೆ ನೋವು ಬಂದಂಗ ಆಕತಿ. ಅದಕ್ಕೆ ಬೆಳಗ್ಗೆ ಒಂದ್ ಚೀಟ ಮಾತ್ರ ಕುಡಿತೀನಿ. ನನಗೆ ಈ ಚಾ ಅನ್ನೋದು ಇರ್ಬೇಕು ನೋಡಜ್ಜಿ. ಯಾವಾಗ ಅನ್ಸತ್ತ ಅವಾಗ ಕುಡಿಯಂಗ ಆಕತಿ. ಅದ್ಯೋ ಒಂಥರ ಕುಡಿದ್ರೆ ಮನ್ಸಿಗೆ ನೆಮ್ಮದಿ ಮತ್ತೆ ತಲೆ ಒಗರೋದಂಗ ಆಕತಿ. ಇಲ್ಲ ಅಂದ್ರೆ ಒಂಥರ ಏನೋ ಹುಚ್ಚಿಡ್ದಂಗ ಆಕತಿ. ಒಬ್ಬೊಬ್ರಿಗೆ ಗಿಡಿಸ್ತತೆ, ಒಬ್ಬೊಬ್ರಿಗೆ ಗಿಡ್ಸಕ್ಕಿಲ್ಲ. ಈಗ ನೋಡು, ನನಗೆ ಚಾ ಕುಡಿದ್ರೆ ಗಿಡ್ಸಕ್ಕಿಲ್ಲ, ನಿನ್ ಗಿಡಿಸ್ತತೆ. ಹಂಗ ಅವ್ರವ್ರ ದೇಹಕ್ಕನುಗುಣವಾಗಿ ಹೊಂದ್ಕೊಂಡಿರ್ತವೆ. ಅದೇನ ಸರಿನೇ ಬಿಡಜ್ಜಿ. ಯಾಕಿನ ಸುಶೀಲ್ ಇಷ್ಟ ದಿನ ಆತು ಬರ್ಲೇ ಇಲ್ಲ, ತೋರ್ ಮನೆಗೆ ಹೋದಳು, ಅಲ್ಲೇ ಕುಂತ್ಬಿಟ್ಲು. ಯೋನಾರ ಅಪ್ಪಯ್ಯ ಹುಷಾರಿಲ್ಲ ಅಂತ ಹೋಗಿದ್ಲು. ಯೋನು ಮತ್ತೆ ಆ ರಪ್ಪಯ್ಯ ನೋಡ್ಕೊಂತದಾಳೆನ. ಬಂದಿಲ್ಲ, ಬರ್ತಾಳೆ ಇವತ್ತ ನಾಳೆ ಬಿಡು. ಪಾಪ ಮತ್ತೆ ಆ ರಪ್ಪಯ್ಯ ನೋಡ್ಕೊಳಕ್ ಬ್ಯಾಡ್ವೆ. ಹೋಗಿದಾಳೆ, ಬರ್ತಾಳೆ. ಹಂಗೆ ಬಾರವ ಅಂತಂದು ಕರಿಯಕ್ ಹೋಗೋಣ. ಗೊತ್ತಿದ್ದು ಏನ್ ಅಕ್ಕೇನ ಹಬ್ಬ ಮಾಡಕ್ ಹೋಗಿದ್ದಾಳೆ. ಅವ್ರ ಅಪ್ಪ ಹುಷಾರಿಲ್ಲ ಅಂತ ಹೋಗಿದ್ದಾಳೆ. ಒಂದಿಟ್ಟು ಹುಷಾರು ಆದ್ಮೇಲೆ ಬರ್ತಾಳೆ. ಹೌದೇನ್? ಪಾಪ ಬಿಡು, ಬರ್ಲಿ ನಿಧಾನಕ್ಕೆ ಬರ್ಲಿ.
ಮತ್ತೆ ತಂದೆಗಳಿಗೆ ತೋರ್ ಮನೆಗೆ ಹೆಣ್ಮಕ್ಳಿಗೆ ಮತ್ತೆ ಹೆಣ್ಮಕ್ಳು ಬಂದ್ರೆ ಅಪ್ಪಂದ್ರುಗಳು ಒಂದಿಟ್ಟು ಬೇಗ ಹುಷಾರಾಕವೆ ಪಾಪ. ಅವ್ರಪ್ಪ ಏನು ಹುಷಾರು ಮಾಡಿ ಬರ್ಲಿ ಬಿಡು ನಿಧಾನಕ್ಕೆ. ಏನ್ ಬದುಕೈತಿ ಹೇಳು. ಮನೆಗೆ ಒಂದಿಟ್ಟು ಅಡಿಗೆ ಮಾಡ್ಕೊಳೋದು, ಮನೆ ಕೆಲಸ ನೋಡ್ಕೊಳತ್ತ, ರಂಗಜ್ಜಿ ಎಲ್ಲ ನೋಡ್ಕೊಂಡು ಹೋಗತ್ತೆ. ಆ ಹುಡುಗ ಅದನಲ್ಲ ಅವನು ಎಲ್ಲ ಮಾಡ್ತಾನೆ. ಅಯ್ಯೋ ನನ್ ಶಿವನೇ, ಯಾಕ್ಲಾಗ ಹೋದೆ ನೀನು? ಯಾರ ರಂಗಜ್ಜಿ ನೋಡ್ಕೊಳಕ್ಕಿಲ್ಲ, ಯಾವ ಹುಡುಗನು ಮಾಡಕ್ಕಿಲ್ಲ. ಎಲ್ಲ ಬದುಕುವ ನನ್ ಮೇಲೆ ಬಿದ್ದತ್ತೆ. ಅಯ್ಯಯ್ಯ ಆವಾಜ ಮಾನ್ಯ ಏನೋ ಹುಷಾರಿಲ್ಲ ಅಂತ ಮಕ್ಕಳದ್ದ ನಿನ್ನೆ ಒಂದಿಟ್ಟು ಎದ್ದನ್ ನೋಡು. ಈ ಹುಡುಗ ಬಾಯಿ ತುಂಬಾ ಬರೀ ಸುಳ್ಳೆ ತುಂಬ್ಕೊಂತಾನೆ. ಬದುಕೆಲ್ಲ ಹಚ್ಬಿಡ್ತಾಳೆ ನಮ್ಮ ಅಜ್ಜಿ ಅಂತಂದು ಒಂದಕ್ಕೊಂದು ಸುಳ್ಳು ಹೇಳೋದು, ಸುತ್ತರಿಯಕ್ ಹೋಗೋದು ಊರ್ನ. ಇಂತರ ನಂಬ್ಕೊಂಡು ನಾನು ಬದುಕು ಮಾಡೇನಿ. ಎಲ್ಲ ಬದುಕು ನನ್ನ ತಲೆ ಮೇಲೆ ಬಿದ್ದಕ್ಕೆ, ನಾನೇ ಮಾಡ್ಕೊಂಡು ಹೋಗ್ತಾ ಇದೀನಿ. ಅಯ್ಯೋ ಹೌದಾ? ಅಯ್ಯೋ ನಾನೆಲ್ಲ ವಾಜ್ಯನು ಮಾಡ್ತತೆ, ಕೈ ಜೋಡ್ಸ್ ಬದುಕ ಹುಡುಗನು ಮಾಡ್ತತೆ ಬಿಡು ಅಂತ ಮಾಡಿದ್ ಬಿಡು. ಪಾಪ ನೀನ್ ಒಬ್ಳೆ ಮಾಡ್ಕೊಂತಿದೀಯ ಅಲ್ಲ? ಹೂನವಾ, ಒಬ್ಳೆ ಮಾಡ್ತಾ ಇದೀನಿ. ಯಾ ಅಜ್ಜನ ಕೈ ಜೋಡ್ಸಕ್ಕಿಲ್ಲ, ಮೊಮ್ಮಗನ ಕೈ ಜೋಡ್ಸಕ್ಕಿಲ್ಲ. ಸರಿ ಹೊತ್ ಬಿಡು, ಮನೆಗೆ ಯಾರು ಇಲ್ಲ ಅಂದಾಗ ಒಂದಿಟ್ಟು ಬದುಕು ಮಾಡಿ ಕೊಡ್ಬೇಕು. ಅಯ್ಯೋ ನಿನ್ನ ನಮ್ಮನೆ ಗಂಡಸ್ರುಗಳು ಬದುಕು ಗಿದುಕು ಏನು ಮಾಡಕ್ಕಿಲ್ಲ. ಎಲ್ಲ ಬದುಕುನು ಹೆಂಗಸ್ರ ಮೇಲೆ ಓಡ್ತವೆ. ಅಯ್ಯೋ ಇದು ಒಳ್ಳೆ ಕಟ್ ಬಿಡು. ಮನೆಗೆ ಒಬ್ಬೊಬ್ಬರೇ ಇದ್ದಾಗ ಎಲ್ಲದನ್ನು ಮಾಡ್ಬೇಕು. ನಮ್ಮ ಮನೆಗೆ ಹಂಗೇನಿಲ್ಲಪ್ಪ. ನಮ್ಮ ಮನೆಗೆ ಬದುಕೇನಾರು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಅಯ್ಯಪ್ಪ ಎಲ್ಲ ಮಾಡ್ಕೊಡ್ತತಿ. ನನ್ನ ಮಗನ ಒಂದಿಟ್ಟು ಕೈ ಹಾಕಿ ಎಲ್ಲ ಮಾಡ್ಕೊಡ್ತಾನಪ್ಪ, ಹಂಗೇನಿಲ್ಲ. ನೀನ್ ಪುಣ್ಯ ಮಾಡಿದಿ ಬಿಡೆ ಅಂತ ಗಂಡನು ಮಗನು ಪಡಿಯಕ್ಕೆ. ನೀನ್ ಒಂದಿನ ಆಸ್ಕಿನ ಮಕ್ಕಂದ್ರೆ ನಡೀತತಿ. ಮಾಡ್ತಾರೆ ಎದ್ದವ್ರು. ನಮ್ಮ ಮನೆಗೆ ಹಂಗಲ್ಲ. ಅಯ್ಯೋ ಕಾಲು ಬಿದ್ರು ಮಾಡ್ಬೇಕು, ಏನಾದ್ರೂ ಹೆಂಗಸ್ರೆ ಬೋಡ್ಸಿಡ್ಬೇಕು. ಹಂಗಾದ್ರೆ ಕಷ್ಟ ಬಿಡು, ಏನ್ ಮಾಡಕ್ಕಾಗಲ್ಲ. ಕಷ್ಟನೋ ಪಷ್ಟನೋ ಮಾಡ್ಕೊಂಡು ಹೋಗ್ಬೇಕು. ಸರಿತಕ್ಕ, ಓಯ್ ಸರಿತಕ್ಕ, ಓ ಪಾರಿ ಬಾರಿ. ಓ ಗುಂಡಜ್ಜಿನಿ ಇಲ್ಲ ಐತೆ. ಏನ್ ಇಬ್ರು ಅಪರೂಪಕ್ಕೆ ಮಾತಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿರ? ಗುಂಡಜ್ಜಿ ಏನ್ ಸಣ್ಣ ಕೇಳಕ್ ಬಂದಿತ್ತು ಕಣೆ. ಅಪರೂಪಕ್ಕೆ ಬಂತಲ್ಲ ಅಂತಂದು ನಾನು ಹೆಂಗ್ ಕೂರ್ಸ್ಕೊಂಡೆ. ನಂಗೆ ಮಾತಾಡಿ ಒಂದ್ 4 ಮಾತಾಡಿ ಎಲ್ಲಡ್ ಕೆಕ್ಕಂದ್ ಹೋಗಂತಿರಜ್ಜಿ ಅಂತ ಹೇಳ್ಬಿಟ್ಟು. ಬಾಬಾ ಏನ್ ಬಂದದ್ದು? ಏನಿಲ್ಲ ತಗ, ಇವನ ಮಾತಾಡ್ತಿದ್ದೀರಿ, ಮಾತಾಡ್ರಿ. ಅಯ್ಯೋ ಅಂತ ಮುಚ್ಚುಮರೆ ಮಾಡಿ ಮಾತಾಡಂತದ್ ಏನಿಲ್ಲ ಬಾರಿ. ಅದೇ ಎಲ್ಲರ ಮನೆಗೆ ಇದ್ದವು ದಿನನಿತ್ಯ ಕಥೆಗಳನ್ನೇ ಮಾತಾಡ್ತಿರೋದು. ಬಾಬಾ ಕುತ್ಕ ಬಾ, ನಾನೇ ನಿಮ್ಮ ಅಂತೇವ್ ಬರೋಣ ಅಂತಿದ್ದೀಗ. ಸಣ್ಣ ಕೇಳ್ಕೊಂಬಂದೆ ಉಳ್ತಾ ಇಲ್ಲಂತೆ, ಅದಕ್ಕೆ ನಿಂತಾವೆ ಕೇಳ್ಕೊಂಡ್ ಬರೋಣ ನಿಮ್ಮ ಮನೆಗೆ ಅಂತ ಬರ್ತಿದ್ದೆ. ಇಲ್ಲ ಮಾತಾಡ್ಕೊಂಡ್ ಕುತ್ಕೊಂಡೆ. ಬಾಬಾ ಓ ಎಂತ ಸಣ್ಣಜಿ, ದೊಡ್ಡದ ಸಣ್ಣದ? ದೊಡ್ಡದ ಕಣೆ. ಆಯ್ತು ಕೊಡ್ತೀನಿ ಬಾ. ಕಣೆ ಒಂದಿಟ್ಟು ಕೊಡೆ, ಸಾಯಂಸ್ಕೊಂಬಂದು ಕೊಡ್ತೀನಿ. ಸರಿ ಕೊಡ್ತೀನಿ. ಏನ್ ಹೇಳಪ್ಪ ರೀ ಬಂದದ್ದು? ಸುಮ್ನೆ ಕುತ್ಕೊಂಡ್ಬಿಟ್ಟಲ್ಲ. ಮತ್ತೆ ಇವನಿಲ್ ಕಣಕ, ನಿಂತಾವನೆಯ ಒಂದಿಟ್ಟು ಇವನ ಕೇಳೋಣ ಅಂತ ಬಂದೆ. ಇವನ್ ಕೇಳೆ ಅದು ಗುಂಡಜ್ಜಿ ಬ್ಯಾಡ್ ಬಿಡು, ಏನಾರ ಅನ್ಕಂತತಿ. ಅಯ್ಯೋ ನಮ್ಮೋನೆ, ಅದ್ಯೋನ್ ಕೇಳ್ಬಾರ್ದೆ. ಅಯ್ಯೋ ನನ್ನಿದ್ರಿಗೆ ಕೇಳ್ದೇ ಇರೋಂಥದ್ದೇನೆ. ಅಂಥದ್ದೇನಿಲ್ಲ ಕಣಜ್ಜಿ, ಅಂಥದ್ದೇನು ಹೇಳ್ಬಾರ್ದಂತ ವಿಷಯ ಏನಲ್ಲ. ಹಂಗೆಯ ಊರಿಗೆ ಮದ್ವಿಗೆ ಹೊಂಟಿದ್ದೆ. ಈಗ ಆಕಳಕ್ಕೆ ಕಿವಿಗಳವಿಲ್ಲ, ಆಮೇಲೆ ಕೊಳ್ಳಿಗೆ ಸಾರಿಲ್ಲ ಕಣಜ್ಜಿ. ಈಗ ನಮ್ಮೂರು ಮದ್ವೆಗಳಿಗೆ ಹೋದ್ರೆ ಆಡ್ಕೊಂತಾರೆ, ಇದೇನು ಕಿವಿಯಾಗೆ ಮುಗ್ನೆ ಕೊಳ್ಳಗಿಲ್ಲಿಗಳಿಗೆ ಅಂತಂದು. ಅದಕ್ಕೆಯ ಸೈತಕ್ಕನ ಹತ್ರ ಒಂದಿಟ್ಟು ಕಿವಿಗಳವು, ಕೊಳ್ಳಗಿ ಅಂದ್ರೆ ಒಂದು ಸಾರ ಇದ್ರೆ ಕೊಡ್ತಾಳ ಅಂತಂದು ಕೇಳಕ್ ಬಂದೆ ಕಣಜ್ಜಿ. ಆಟೆಯ. ಅಯ್ಯೋ ಆಟೆಯ, ಅದನ್ನ ನನ್ನಿದ್ರೆ ಕೇಳಕ್ಕೆ ಯೋನ ಕೇಳ್ತಿದೀನಿ ಅನ್ನೋ ತರ ಆಡ್ತಾಳೆ. ಇಸ್ಕೊಂಡು ಹೋಗು ಪಾಪ. ಮತ್ತೆ ಮದ್ವೆಗಳಿಗೆ ಹೋದಾಗ ಹಂಗೆ ಮತ್ತೆ ಯೋನಿ ಇಲ್ಲ ಬರೀ ಕಿವಿ ಬಂದಾಳೆ ಅಂತ ಆಡ್ಕೊಂತಾರೆ. ಇಸ್ಕೊಂಡು ಹೋಗು, ಸೈತಮ್ ಕೊಟ್ರಿ. ಅಯ್ಯೋ ಆಟೇನೆ ಕೊಡ್ತೀನಿ ಬಿಡು. ನನ್ನವೇ ಒಂದು 3-4 ಜೊತೆ ಅದಾವೆ, ಅದ್ರಾಗ ಒಂದು ಜೊತೆ ಕೊಟ್ರೆ ಏನ್ ಆಗಕ್ಕಿಲ್ಲ. ಕೊಡ್ತೀನಿ ತಗ. ಸಾರ ಅಂದ್ರೆ ಒಂದೇ ಒಂದು 5 ಕಣೆ. ಅದೇನು ತುಂಬಾ ತೆಳ್ಳಗೈತು, ಒಂದು ಎಳೆದು ಕೊಡ್ತೀನಿ. ಆದ್ರೆ ಮತ್ತೆ ಹುಷಾರವ, ಗೊತ್ತಲ್ಲ. ಮತ್ತದು ಉಮಗೋಲ್ಡು ಪಾಸಿದು ಅಲ್ಲ, ಬಂಗಾರದ್ದು. ಒಂದಿಟ್ಟು ಹುಷಾರಾಗೆ ಹಾಕ್ಯಂದು ತಗೊಂಬರ್ಬೇಕು, ಗೊತ್ತಾತಾ? ಆಟು ಗೊತ್ತಿಲ್ವೇನಕ್ಕ ನನಗೆ. ಮತ್ತೆ ಬಂಗಾರದ್ದು ಇಸ್ಕೊಂಡು ಹೋಗಿ ಯಾರು ಕಳ್ಕೊಂಬಂದೇರಿ. ಒಂದಿಟ್ಟು ಹುಷಾರಾಗೆ ಹೋಗಿ ಹಾಕ್ಕೊಂಡ್ ಬರ್ತೀನಿ ತಗ. ನಾನು ಹಂಗೆಲ್ಲ ಖಾಲಿ ಹೇಳಲ್ಲ, ಜವಾಬ್ದಾರಿಯಿಂದ ನೋಡ್ಕೊಂತೀನಿ. ಕಂಡರ್ ಒಡವೆ ಇಸ್ಕೊಂಬಂದು ಅದನ್ನ ಹೆಂಗ ಬೇಕು ಹಂಗಂಗೆ ನೋಡ್ಕೊಳಕತ್ತೆ. ಹುಷಾರಾಗಿ ಒಂದಿಟ್ಟು ನೋಡ್ಕೊಂಡು ಹಾಕ್ಕೊಂಡ್ ಬರ್ತೀನಿ ತಗ. ನಾನು ಕೇಳ್ತಿದ್ದಿಲ್ಲ. ಅದು ಬೇರೆ ಅಲ್ಲಿ ಇಲ್ಲಿ ಎಲ್ಲಾರ ಹೋಗಿದ್ರೆ ಅಂತಂತರ ಮದುವೆಗೆ ಹೋಗಿದ್ರೆ ಕೇಳ್ತಿದ್ದಿಲ್ಲ.
ಈ ನನ್ನ ತೋರ್ ಮನೆ ಕಡೆಗೆ ಹೋಗ್ತಾ ಇದೀನಿ. ಈ ನನ್ನ ದೊಡ್ಡವರು ಚಿಕ್ಕವರು ಮಕ್ಕಳು ಬರ್ತಾರಲ್ಲ, ಅವುಗಳೆಲ್ಲ ಒಂಚೂರು ಚೆನ್ನಾಗದಾವೆ. ಅವುಗಳು ನಾನು ಹಿಂಗೆ ಹೋದ್ರೆ ಅಯ್ಯೋ ಈಕೆ ನಿಂಗೆ ಅದಾಳೆ ಈಕೆ ಅಂತ ಎಲ್ಲ ಆಡ್ಕೊಂತಾರೆ. ಅದಕ್ಕೆ ಆಮೇಲೆ ಅವುಗಳು ಈ ಪಾಸಿ ಇಟ್ಕೊಂಡು ಹೋಗ್ಬೋದು. ಇಟ್ಕೊಂಡು ಹೋದ್ರೆ ಇವು ಪಾಸಿವೆ ಬಿಡು, ಅಯ್ಯೋ ಇವು ಉಮಗೋಲ್ಡೆ ಬಿಡು ಅಂತೇಳಿ ಅದನ್ನು ಆಡ್ಕೊಂತವೆ. ಎಲ್ಲ ಗೊತ್ತಾಗ್ಬಿಡ್ತಾವ ಅವಕ್ಕೆ. ಅದಕ್ಕೆಯ ನಿಂತವ ಕೇಳಕ್ ಬಂದೆ ಆಟೆಯ. ತಪ್ಪೇನು ತಿಳ್ಕೊಬೇಡ. ತಪ್ಪೆ ಯಾಕೆ ತಿಳ್ಕೊಳಕ್ ಹೋಗೋಣ, ಹುಷಾರಾಗಿ ಇಸ್ಕೊಂಡು ಹೋಗಿ ಹಾಕ್ಯಂದು ಹುಷಾರಾಗಿ ತಗೊಂಬ ಆಟೆಯ. ಸರಿ ಕಣಕ್ಕ ಆತ, ಹುಷಾರಾಗೆ ತಗೊಂಬಂದು ಕೊಡ್ತೀನಿ. ಕಣೆ ಮತ್ತೆ ಪಾರಿ ಹುಷಾರು, ಕಂಡರ್ ಬಡಿ ಇಸ್ಕೊಂಡು ಹೋಗಿ ಮತ್ತೆ ಒಂದಿಟ್ಟು ಗಮನ ಇರ್ಲಿ. ಆಮೇಲೆ ಏನೋ ಫಂಕ್ಷನ್ ಮದ್ವೆ ಅಂತೀಯ, ಮತ್ತೆ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತ ಮತ್ತೆ ಕಿವಿ ಕೊಳ್ಳದ ಮೇಲೆ ಗ್ಯಾಸ್ ಇರ್ಲಿ. ಮತ್ತೆ ಎಲ್ಲಾರ ಏನಾರ ಉದ್ರನ ಕಳ್ಕೊಂಡ್ ಬರೋಣ. ಆಮೇಲೆ ಸುಮ್ಮನೆ ಯಾಕೆ ಹೇಳು, ಒಂದಿನ ಮದ್ವೆ ಅಲ್ಲ ಆಡಕ್ ಹೋಗಿ ಆಮೇಲೆ ಮತ್ತೆ ಜೀವನ ಪೂರ್ತಿ ಅನುಭವಿಸೋದ್ ಬಂದಿತ್ತು. ಮತ್ತೆ ಅದ್ ಬೇರೆ ಬಂಗಾರ ಅದು. ಕಣಜ್ಜಿ ನೀನ್ ಹೇಳೋದು ಕರೆಕ್ಟ್ ಐತ್. ಮತ್ತೆ ಒಂದಿನ ಮದ್ವೆ ಅಲ್ಲಾಡಕ್ ಹೋಗಿ ಆಮೇಲೆ ಜೀವನ ಪೂರ್ತಿ ಅನುಭವಿಸೋದ್ ಬರ್ತೈತಿ. ಆಮೇಲೆ ಮತ್ತೆ ಇಬ್ರು ಸಂಬಂಧ ಮಕ್ಕ ಕಟ್ಕೋಬೇಕಾಕತಿ. ಮತ್ತೆ ಅದಕ್ಕೆ ಹೇಳ್ತಾ ಇದೀನಿ, ಒಂದಿಟ್ಟು ಒಡವೆ ಮೇಲೆ ನಿಗಾ ಇರ್ಲಿ. ಸರಿ ಕಣಜ್ಜಿ. ಅಯ್ಯೋ ಮತ್ ಬಂಗಾರದ ರೇಟ್ ಗೊತ್ತಲ್ಲ ಈಗ ಹೆಂಗೈತಿ ಅಂತಂದು ಗಗನಕ್ಕೆ ಏರ್ಕೊಂಡ್ ಕುತ್ಕೊಂಡತಿ. ನಮ್ಮಂತರನ್ ಕೊಂಡ್ಕೊಳಕ್ ಆಗೈತೆ. ಆಮೇಲೆ ಮತ್ ಕಳ್ಕಂದ್ರೆ ನೀನು ನಿನ್ ಮನೆದು ಮನೆ ಮಠ ಎಲ್ಲ ಮಾರಿದ್ರು ಅದಕ್ಕೆ ಹಾಕಕ್ಕಾಗಲ್ಲ. ಆಟಕತೆ ಒಂದಿಟ್ಟು ಮೊಯ್ಯಾಗ ಎಚ್ಚರ ಇರ್ಲಿ. ಬೇರೆ ಇಸ್ಕೊಂಡ್ ಹೋದಾಗ ಒಂದಿಟ್ಟು ಎಚ್ಚರವಾಗಿರ್ಬೇಕು. ಆಮೇಲೆ ಮನೆ ಮಠ ಮಾರ್ಕೆನದ್ ಬಂದಿತ್ತು. ಅಯ್ಯೋ ಅಜ್ಜಿ, ನೀನ್ ಇದೆಲ್ಲ ಹೇಳೋದ್ ನೋಡಿದ್ರೆ ಯಾವ ಬಂಗಾರನು ಬೇಡ, ಇವನು ಬೇಡ, ಕಂಡರದ ಸವಾಸನೆ ಬೇಡ ಅಂತ ಹೇಳಿ ಸುಮ್ಮತ್ತಗೆ ಹಂಗೆ ಹೋಗೋದು ಒಳ್ಳೇದೈತಿ. ನಮ್ ಜೀವನ ಐತೆ, ನಾವು ತೋರ್ಸ್ಕೊಳೋದು ಒಳ್ಳೇದತ್ತಗೆ. ಸುಮ್ನೆ ಹಿಂಗೆ ಕಂಡರದ ಬಂಗಾರ ಇಸ್ಕೊಂಡ್ ಹೋಗಿ ಆಮೇಲೆ ಕಳ್ಕೊಂಡ್ ಇಳ್ಕೊಂಡ್ ಹೋಗಿ ನೀನ್ ಹೇಳ್ದಂಗೆ ಆಮೇಲೆ ಮತ್ತೆ ಮನೆ ಮಠ ಎಲ್ಲ ಮಾರ್ಕೆನದ್ ಬಂದಿತ್ತು. ನಾನೇನ್ ಇಸ್ಕೊಂಡ್ ಹೋಗ್ಬೇಡ ಅಂತ ಹೇಳ್ತಿಲ್ಲ ಕಣೆ, ಒಂದಿಟ್ಟು ಹುಷಾರಾಗೆ ಇರ್ಬೇಕು ಅಂತ ಹೇಳಿದ್ದು. ಆಮೇಲೆ ನಿನ್ಗೆ ಯಾಕೆ ತೊಂದ್ರೆ ಆಗೋದು ಅಂತ ಹೇಳ್ದೆ. ಅಯ್ಯೋ ಅಜ್ಜಿ ನೀನ್ ಹೇಳೋದು ಕರೆಕ್ಟ್ ಐತ್ ಬಿಡು. ಆಮೇಲೆ ಮತ್ತೆ ಅದೇನಾರ ಮಿಸ್ ಗಿಸ್ ಆಗಿ ಎಲ್ಲರೂ ಬಿದ್ದಿದ್ದು ಆಮೇಲೆ ನನ್ ತಲೆಗೆ ಬರೋದು ಪಾಪ. ನೀನ್ ಹೇಳೋದು ಕರೆಕ್ಟ್ ಐತಿ. ಯಾಕೆ ಬೇಕು ಇಂಥವೆಲ್ಲ? ಸುಮ್ನೆ ನಾವ್ ಹೆಂಗಿರ್ತೀವ ಅಂತ ತೋರ್ಸ್ಕೊಳ್ಳೋದು ಒಳ್ಳೇದು. ಅವ್ರು ಆಡ್ಕೊಂತಾರೆ ಇವ್ರು ಆಡ್ಕೊಂತಾರೆ ಅಂತ ನಾವು ಅವ್ರ ಕೊಂಡ್ ಮೆಚ್ಚಸಕ್ ಹೋದ್ರೆ ನಮ್ಗೆ ಕೊನೆ ತೊಂದ್ರೆಗಳು ಸಿಕ್ಕಾಕೆನದು. ಅಯ್ಯಯ್ಯೋ ಅವ್ರೇನು ಒಂದಿನ ನೋಡ್ತಾರ ಕಣ್ಣಿಂದ, ಆಮೇಲೆ ಏನಾರ ಆದ್ರೂ ಅನ್ಭವಿಸೋರು ಯಾರು ಹೇಳು? ನಾವೇ ತಾನೆ. ಅದಕ್ಕೆ ನಾವ್ ಹೆಂಗ್ ಹೇಳ್ತೀವ ನಮ್ನ ನಾವ್ ಹಂಗೆ ತೋರ್ಸ್ಕೋಬೇಕು. ದೇವ್ರು ಇವತ್ ಕೊಡ್ತಾನೆ, ನಾಳೆ ಕಿತ್ಕೊಂತಾನೆ. ಇವತ್ ಕಿತ್ಕೊಂಡಾನೆ, ನಾಳೆ ಕೊಡ್ತಾನೆ. ಅವೆಲ್ಲ ಜೀವನದಾಗೆ ಒಬ್ರು ಇರ್ತದೆ ಒಬ್ರು ಇರಲ್ಲ ಅನ್ನೋವ್ ಇದ್ದವೆ ಎಲ್ಲರ ಜೀವನದಲ್ಲಿ. ಹಂಗಂತ ಹೇಳಿ ನಾವು ಕಂಡರ ಒಡವೆ ಇಸ್ಕೊಂಡು ಹೋಗಿ ಇನ್ನೊಬ್ರು ಕೊಂಡು ಮೆಚ್ಚಸ ಆಗತ್ತೆ ಏನಿಲ್ಲ ಕಣೆ. ಕಣಜ್ಜಿ ನೀನ್ ಹೇಳೋದು ಕರೆಕ್ಟ್ ಐತ್ ಬಿಡು. ನಾವು ನಮ್ದು ಬಡತನ ಹೆಂಗೈತೆ ಹಂಗ್ ತೋರ್ಸ್ಕೋಬೇಕು. ಯಾರ್ದೋ ಒಡವೆಗಳ್ನ ಇಸ್ಕೊಂಡು ಹೋಗಿ ಹಾಕ್ಯಂದು ನಾವು ಶ್ರೀಮಂತರು ಅಂತ ತೋರ್ಸ್ಕೊಳೋದ್ರಲ್ಲಿ ಏನ್ ಆಗತ್ತೆ ಇಲ್ಲ. ನೀನ್ ಹೇಳೋದೇ ಕರೆಕ್ಟ್ ಐತೆ. ಸೈತಕ್ಕ ಬ್ಯಾಡ್ ಬಿಡು ನಿನ್ ಒಡವೆಗಳು ಏನುವ. ಆಮೇಲೆ ಮತ್ತೆ ಯಾರಿಗ್ ಗೊತ್ತು. ಆಮೇಲೆ ಈ ಸಮಾರಂಭದೊಳಗೆ ಈ ದಾಂಡ್ಲೆಗೆ ನಾವು ಕೈ ಕಾಲು ಎಲ್ಲ ಮುಟ್ಕೊಂತ ಇರಕಾಕತಿ. ಬ್ಯಾಡ್ ಬೇಡ, ಸಾಕು ನನ್ನವೇ ಅವು ಇವು ಗೋಲ್ಡ್ ಅದಾವೆ ಅವನ್ನೇ ಸಿಗಾಕ್ಯಂದು ಹೋಗ್ಕೊನಿ. ಸುಮ್ಮನೆ ಯಾಕೆ ಇಲ್ದೇ ಇರೋ ತೊಂದ್ರೆನ ಮೈ ಮೇಲೆ ಹಾಕೊಂಡಂಗ ಆಕತಿ. ಅಯ್ಯೋ ಪಾರಿ ಕೊಡ್ತೀನಿ ತಗೊಳ್ಳಿ. ನೀನೇನ್ ಸಣ್ಣ ಹುಡುಗಿ ಕಾಕೊಂಬರಕ್ಕೆ? ಅಯ್ಯೋ ನೀನು ಜವಾಬ್ದಾರಿ ಇರೋಳು, ಹಂಗೆಲ್ಲ ಏನ್ ಆಗಕ್ಕಿಲ್ಲ, ಹಾಕ್ಯಂದು ಹೋಗ್ ಬಾ. ಅಯ್ಯೋ ಬ್ಯಾಡ್ ಕಣಕ್ಕ, ಸುಮ್ಮನೆ ಯಾಕೆ ಹೇಳು ತೊಂದ್ರೆ ಗುಂಡಜ್ಜಿ ಹೇಳ್ದಂಗೆ. ಸುಮ್ಮನೆ ಅವೆಲ್ಲ ತೊಂದ್ರೆಗಳು ಬ್ಯಾಡ್ ಬಿಡು. ಅಯ್ಯೋ ಹಂಗಲ್ ಕಣ ಪಾರಿ, ಇಸ್ಕೊಂಡಿದ್ರೆ ಇಸ್ಕೊಂಡು ಹೋಗು, ಇಸ್ಕೊಂಡು ಹಾಕ್ಯಂದು ಹೋಗು. ಮತ್ತಮೇಲೆ ಗುಂಡಜ್ಜಿ ಹಿಂಗಂತೂ ಅದಕ್ಕೆ ಬ್ಯಾಡ ಅಂತ ಬಿಟ್ಟೆ ಅಂತ ಮತ್ ನನ್ ಮೇಲೆ ಮತ್ತೆ ಅದನ್ನೇ ಮನಸ್ತಾಪ ಇಟ್ಕೋಬೇಡ. ಅವಜ್ಜಿ ಅಂದಕ್ಕೆ ನಾನು ಬಿಟ್ಟದ್ದು ಹಿಂಗಾತು, ಅಲ್ಲಿ ಹೋದಾಗ ಹಂಗಾತು ಅಂತಂದು ಮತ್ತೆ ಅದನ್ನೇ ಕೊರ್ಕೊಂತಿದ್ದೀಯ. ಇಸ್ಕೊಂಡು ಹೋಗೋದಿದ್ರೆ ಇಸ್ಕೊಂಡು ಹೋಗಿ ಹುಷಾರಾಗಿ ಹಾಕ್ಯಂದು ಹೋಗಿ ತಗೊಂಬಂದು ಕೊಡು. ಅಯ್ಯೋ ಬ್ಯಾಡ್ ಕಣಜ್ಜಿ, ನೀನ್ ಹೇಳೋದು ಕರೆಕ್ಟ್ ಐತ್ ಬಿಡು. ದೊಡ್ಡರು ಹೇಳೋ ಮಾತಿನಾಗೆ ಅರ್ಥ ಇರ್ತದೆ. ಸುಮ್ನೆ ದೊಡ್ಡರ ಮಾತು ಅನುಭವ ಇರೋ ಮಾತುಗಳಂತ ಸುಳ್ಳು ಹೇಳಲ್ಲ. ನೀನ್ ಹೇಳೋದು ಕರೆಕ್ಟ್ ಐತ್ ಬಿಡು. ಹೆಂಗ ನಿನ್ ಇಷ್ಟ. ದೊಡ್ಡರಾದರೂ ಹಿರಿಯರಾದ್ರೂ ಒಂದು 4 ಮಾತು ಬುದ್ಧಿವಾದ ಹೇಳ್ಬೇಕು ಅಂತ ಹೇಳ್ದೆ.
ಅದ್ರ ಮೇಲೆ ನಿನ್ ಇಷ್ಟ. ನೋಡು, ಆಮೇಲೆ ನಾನು ಹೇಳ್ದೆ ಅಂತ ಆಗ್ಬಾರ್ದು ನೋಡು. ಇಲ್ಲಿ ಬಿಡಜ್ಜಿ, ನೀನ್ ಒಳ್ಳೇದೇ ಹೇಳಿದೀಯಾ, ಅರ್ಥ ಆಗಕ್ಕಿಲ್ವೇ? ಮ್ಯಾಲೆ ಐತೆ ನೀನ್ ಹೇಳೋದು ಅರ್ಥ ಏನು ಅಂತಂದು. ಬ್ಯಾಡ್ ಬಿಡು. ಅದೇನು ಅಂತಾರಲ್ಲ, ವರ್ಷದ ಕೂಳು ಉಣ್ಣಕ್ ಹೋಗಿ ವರ್ಷದ ಕೂಳು ಕಾಕೊಂಡ್ರು ಅನ್ನಂಗ ಆಕತೆ. ಬ್ಯಾಡ್ ಬಿಡು. ಈಟ ಅರ್ಥ ಮಾಡ್ಕೊಂಡ್ರೆ ಅದು ಬುದ್ಧಿವಂತರ ಲಕ್ಷಣ. ಸರಿ ಕಣ್ ಸೈತಕ್ಕ, ನಾನು ಬೋರ್ತೀನಿ. ಇವನ್ ಬ್ಯಾಡ್ ತಗ ಮಾತು ಅಡ್ವೆ ಕೇಳಿ ಹಂಗೆ ಓದ್ಲು ಅಂತ ನೀನೇನು ಬೇಜಾರು ಮಾಡ್ಕೋಬೇಡ. ಬ್ಯಾಡ್ ತಗ ಬರೋನೆ ಮತ್ತೆ. ಅಜ್ಜಿ ಬಾರಜ್ಜಿ, ಮತ್ತೆ ಸಣ್ಣೆಂದೆಲ್ಲ ಕೊಡ್ತೀನಿ. ಕಣೆ, ಒಂದಿಟ್ಟು ಕೊಡ್ ನಡಿ. ನಾನು ಹಂಗೆ ಈಟ್ ಸಣ್ಸದ್ ಬಿಟ್ಟು ಬಂದು ಕೂತ್ಕೊಂಡು ಇಲ್ಲಿ ಮಾತಾಡ್ಕೊಂತ ನಡಿ ಮತ್ತೆ ಕೊಡು. ಬಾ ಹೋಗ ಮಂತೇವ್ ಕೊಡ್ತೀನಿ. ಗುಂಡಜ್ಜಿ ಹೇಳೋದ್ರಲ್ಲೂ ಅರ್ಥ ಐತಿ. ಅಯ್ಯೋ ಸೈತಮ್ಮ, ಬೋರ್ತೀನಿ ಕಣೆ. ಸಣ್ಣ ಇಸ್ಕೊಂಡು ಹೋಗಿ ಸಣ್ಣ ಹಿಡಿಬೇಕು, ಇಟ್ನ ಬೋರ್ತೀನಿ. ಅಯ್ಯೋ ಅಜ್ಜಿ, ಕಾಪಿನೂ ಕುಡಿಲಿಲ್ಲ, ಎಲ್ಲಡಿಕೆನೂ ಹಾಕೊಂಡಿಲ್ಲ. ತರ ಇರಜ್ಜಿ, ಎಲ್ಲಡಿಕೆ ತಗೊಂಬರ್ತೀನಿ. ಬ್ಯಾಡ್ ಬಿಡೆ, ಈಗಲೆಲ್ಲ ಒತ್ತಾತು. ಇನ್ನೊಂದ್ಸರಿ ಯಾವಾಗಾರ ಬೋರ್ತಿಂತ ಬೋರ್ತೀನಿ. ಸರಿ ಕಣಜ್ಜಿ, ಆತ್ ಹೋಗ್ಬಾ. ಪಾರಿ ಒಳಗೆ ಕೇಳಕ್ ಬಂದಳು. ಗುಂಡಜ್ಜಿ ಏನನ್ನ ಹೇಳ್ಬಿಡ್ತು ಅಂತ ಹಂಗೆ ಹೋಗ್ಬಿಟ್ಲು. ಅಯ್ಯೋ ಪಾಪ ಹೇಳಿ ಬೇಜಾರು ಮಾಡ್ಕೊಂತಾಳೆ ಇವನು. ಗುಂಡಜ್ಜಿ ಹೇಳೋದ್ರಲ್ಲೂ ಅರ್ಥ ಐತ್ ಬಿಡು. ಮತ್ತೆ ಒಡವೆ ಅನ್ನೋದು ಮತ್ತೆ ಸುಮ್ಮನೆ ಅಲ್ಲ. ಬೇರೆ ಇಸ್ಕೊಂಡು ಹೋಗಿ ಮತ್ತೆ ಏನಾರ ಕಾಳ್ಕಂಡು ಗಿಳ್ಕೊಂಡು ಹೋದ್ರೆ ಮತ್ತೆ ಅಜ್ಜಿ ಹೇಳ್ದಂಗೆ ಎಲ್ಲ ತಲೆ ಮೇಲೆ ಬರ್ತೈತಿ. ಬ್ಯಾಡ್ ಬಿಡು ಪಾಪ. ಆಮೇಲೆ ಅವಳು ನಾನು ಕಳ್ಕೊಂಬಂದು ಆಮೇಲೆ ನಾನು ಅವಳನ್ನ ಕೇಳ್ಕೊಂಡು ಇಬ್ರು ಮಧ್ಯೆ ಮನಸ್ತಾಪ ಬಂದು ಇವೆಲ್ಲ ಯಾಕೆ? ಚೆನ್ನಾಗದೀವ, ಚೆನ್ನಾಗಿರೋಣ.